ಲೋಕಸಭಾ ಸಂಸತ್ನಲ್ಲಿ ನಡೆದಂತಹ ಸ್ಮೋಕ್ ಬಾಂಬ್ ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳು, ಅದರಲ್ಲೂ ಸಂಸತ್ ಒಳಗೆ ನುಗ್ಗಿದಂತಹ ಕನ್ನಡಿಗ ಮನೋರಂಜನ್, ಆತನ ಹಿನ್ನೆಲೆಯ ಬಗ್ಗೆ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮೆದುರಿಗಿಡ್ತಾ ಇದೆ. ನಿನ್ನೆ ನಡೆದಂತಹ ಬೆಚ್ಚಿ ಬೀಳಿಸಿದ ಪ್ರಕರಣ, ಈ ಪ್ರಕರಣದಲ್ಲಿ ಲೋಕಸಭೆಯ ಒಳಗಡೆ ತಲುಪಿ ಅಲ್ಲಿ ನಡೆಸಿದಂತಹ ಈ ಪ್ರಮಾದ ಏನಿದೆ, ಆ ಪ್ರಮಾದದಲ್ಲಿ ಭಾಗಿಯಾದಂತಹ ಮನೋರಂಜನ್ 34 ವರ್ಷದವ, ಎಂಜಿನಿಯರಿಂಗ್ ಪದವೀಧರ, ಕಂಪ್ಯೂಟರ್ ಸೈನ್ಸ್ ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದಂತಹ ಈ ಯುವಕ ಇಂತಹ ಆಲೋಚನೆ, ಇಂತಹ ಚಿಂತನೆ ಮಾಡಿದ ಹೇಗೆ? ಇದು ಈಗ ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಪ್ರಗತಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧು. ವಿಚಾರಣೆ ಸಂದರ್ಭದಲ್ಲಿ ಪೊಲೀಸರೇ ಶಾಕ್ ಆಗುವಂತಹ ಮಾಹಿತಿಯನ್ನ ಮನೋರಂಜನ್ ಬಾಯ್ಬಿಟ್ಟಿದ್ದಾನೆ. ಆತನ ಹಿನ್ನೆಲೆ ಬಗ್ಗೆ ಹೇಳ್ಕೊಂಡಿದ್ದಾನೆ. ಯಾವೆಲ್ಲ ವಿಚಾರ ಬಾಯ್ಬಿಟ್ಟಿದ್ದಾನೆ, ಆತ ಯಾಕೆ ಈ ರೀತಿ ಮಾಡ್ದ ಅನ್ನೋದ್ರ ಬಗ್ಗೆ ಅಂತ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಪ್ರಗತಿ, ಆತ ಯಾಕೆ ಈ ರೀತಿಯಾಗಿ ಮಾಡ್ದ ಅನ್ನೋದ್ರ ಬಗ್ಗೆ ಹೆಚ್ಚಿನ ತನಿಖೆಯಿಂದ ಅಷ್ಟೇ ಕೂಡ ಗೊತ್ತಾಗಬೇಕಾಗುತ್ತೆ. ಆದರೆ ಆತನ ಹಿನ್ನೆಲೆ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಆಶ್ಚರ್ಯವನ್ನು ತರುತ್ತೆ. ನೋಡಿ, ಈಗ ಅವರ ಹಾಸನ ಮೂಲದಿಂದ ಬಂದಂಥವರು ಮನೋರಂಜನ್ ಅವರ ಕುಟುಂಬ 15 ವರ್ಷಗಳ ಹಿಂದೆಯೇ ಕೂಡ ಮೈಸೂರಿಗೆ ಬಂದು ನೆಲೆಸಿದ್ದಾರೆ. ಮೈಸೂರಿನಲ್ಲಿ ಸಾಕಷ್ಟು ಆಸ್ತಿಯನ್ನು ಮಾಡಿದ್ದಾರೆ. ಅವ್ರಿಗಿರ್ತಕ್ಕಂಥದ್ದು ಒಬ್ಬನೇ ಮಗ, ಜೊತೆಗೆ ಮಗಳು. ಒಬ್ಬ ಮಗನಿಗೆ ಎಷ್ಟೆಲ್ಲ ಬೇಕೋ ಅದೆಲ್ಲವನ್ನು ಮಾಡಿಸಿದ್ದಾರೆ. ಆತ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಮೈಸೂರಿನ ಸೆಂಟ್ ಜೋಸೆಫ್ ಕಾಲೇಜ್ನಲ್ಲಿ ಮುಗಿಸಿದ್ರೆ PUC ವ್ಯಾಸಂಗವನ್ನು ಮರಿಮಲ್ಲಪ್ಪ ಕಾಲೇಜಲ್ಲಿ ಮಾಡ್ತಾನೆ. ಅದೇ ರೀತಿಯಾಗಿ ಆತ BA ಕಂಪ್ಯೂಟರ್ ಸೈನ್ಸನ್ನೇ ನಾನು ಓದಬೇಕು ಅಂತೇಳಿ ಹಠ ಹಿಡಿದು ಆತ ಬೆಂಗಳೂರಿನಲ್ಲಿ ಕೂಡ ಮುಗಿಸ್ತಾನೆ. 2014ಕ್ಕೆ ಕೂಡ ಅದು ಕಂಪ್ಲೀಟ್ ಕೂಡ ಆಗುತ್ತೆ. ಆದರೆ 14 ಕಂಪ್ಲೀಟ್ ಆದ ನಂತರದಲ್ಲಿ ಸುಮಾರು 10 ವರ್ಷಗಳಾಗುತ್ತೆ. ಈ 10 ವರ್ಷಗಳ ಗ್ಯಾಪಲ್ಲಿ ಆತ ಯಾವುದೇ ರೀತಿಯಾದ ಕೆಲಸವನ್ನು ಮಾಡೋದಿಲ್ಲ. ಆದರೆ ಮಗ ಕೆಲಸ ಮಾಡದೇ ಇದ್ದಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ಇಲ್ಲಿ ಓಡಾಟವನ್ನು ಮಾಡ್ಕೊಂಡಿರ್ತಾನೆ. ಆದರೆ ಆತನ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕಲೆ ಹಾಕೊಳ್ಳಿಕ್ಕೆ, ಮಗ ಏನು ಮಾಡ್ತಾನೆ ಏನು ಅಂತೇಳಿ ನೋಡ್ಕೊಳ್ಳಿಕ್ಕೆ ತಂದೆ ಕೂಡ ವಿಫಲ ಆಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗುತ್ತೆ. ಇನ್ನು ಆತನ ಬಗ್ಗೆ ನಾವು ನೋಡೋದೇ ಆದರೆ, ಆತ ಮನೆಯಲ್ಲಿ ಓದ್ತಿದ್ದಂಥ ಪುಸ್ತಕಗಳೇನಿದ್ವು, ಈ ಕ್ರಾಂತಿಕಾರಕ ಪುಸ್ತಕಗಳೇನಿದ್ವು, ಈ ಪುಸ್ತಕಗಳು, ಈ ವಿಚಾರಗಳೆಲ್ಲವನ್ನೂ ಕೂಡ ಇಟ್ಕೊಳ್ಳೋದೇ ಆದರೆ ಆತ ಅಂದರೆ ಒಂದು ರೀತಿಯಲ್ಲಿ ಬೇರೆಯದೇ ಮನಸ್ಥಿತಿಯಲ್ಲಿ ಇದ್ದ ಅನ್ನೋದು ಇಲ್ಲಿ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದರೆ ಈಗ ಬೆಂಗಳೂರಿನಲ್ಲಿ ಪರಿಚಯ ಆದಂಥ ಸ್ನೇಹಿತರುಗಳೇನಿದ್ರು, ಆ ಸ್ನೇಹಿತರುಗಳ ಜೊತೆಯಲ್ಲಿ ಸೇರಿಕೊಂಡು ಮಾಡಿರ್ತಕ್ಕಂಥ ಈ ಒಂದು ಒಡನಾಟ ಏನಿದೆ, ಈ ಒಡನಾಟದ ಬಗ್ಗೆ ಹೆಚ್ಚಿನ ತನಿಖೆಯಿಂದ, ಅಂದರೆ ಹೆಚ್ಚಿನ ಮಾಹಿತಿ ತನಿಖೆಯಿಂದ ಅಷ್ಟೇ ಕೂಡ ಗೊತ್ತಾಗಬೇಕಾಗತ್ತೆ. ಆದರೆ ಮೈಸೂರಲ್ಲಿ, ಅಂದರೆ ಆತ ಹುಟ್ಟಿ ಬೆಳೆದಂಥ ಜಾಗ ಏನಿತ್ತು, ಆ ಜಾಗದಲ್ಲಿ ತನ್ನ ಬಗ್ಗೆ ಹೆಚ್ಚಿನ ಮಾಹಿತಿ ಯಾರಿಗೂ ಲಭ್ಯ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಆತನ ಫೋಟೋಗಳನ್ನ ಇಲ್ಲೆಲ್ಲೂ ಕೂಡ ವೈರಲ್ ಆಗಲಿಕ್ಕೆ ಬಿಟ್ಕೊಟ್ಟಿಲ್ಲ, ಅಥವಾ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಯಾರನ್ನೂ ಕೂಡ ಸ್ನೇಹಿತರನ್ನ ಮಾಡ್ಕೊಂಡಿಲ್ಲ. ಏರಿಯಾದಲ್ಲಿ ಆತನ ಬಗ್ಗೆ ಏನಾದರೂ ಕೇಳೋದಾದ್ರೆ, ಹುಡುಗ ಭಾಳ ಸೈಲೆಂಟ್ ಆಗಿರ್ತಾ ಇದ್ದ, ಆಗಾಗ ಬರ್ತಿದ್ದ ಹೋಗ್ತಿದ್ದ ಅಂತೇಳಿ. ಇಲ್ಲಿ ಪುಟ್ಟ ಮಕ್ಕಳ ಜೊತೆಗೆ ಆತನಿಗೆ ಒಂದು ಹವ್ಯಾಸ ಇತ್ತು, ಅದನ್ನು ಒಂದಷ್ಟು ಜನ ನೋಡಿದ್ರು. ಆತ ಬಾಕ್ಸಿಂಗ್ ಪ್ರಾಕ್ಟೀಸನ್ನು ಮಾಡ್ತಾ ಇದ್ದ ಅನ್ನೋದು, ಬಾಕ್ಸಿಂಗ್ ಪ್ರಾಕ್ಟೀಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಜನರ ಜೊತೆಲಿ ಇದ್ದ ಅನ್ನೋದು ಅದನ್ನು ಹೊರತುಪಡಿಸಿದಂತೆ ಆತ ಈ ರೀತಿಯಲ್ಲಿ ಎಂಜಿನಿಯರಿಂಗ್ ಪದವಿ ಮಾಡಿಯೂ ಕೆಲಸಕ್ಕೆ ಹೋಗದೆ ಇದ್ರೂ 10 ವರ್ಷಗಳಿಂದ ಹೀಗೆ ಅಲ್ಲಿ ಓಡಾಡ್ಕೊಂಡಿದ್ರು. ಕುಟುಂಬಸ್ಥರಿಗೆ ಯಾವುದೇ ಅನುಮಾನ ಬರಲಿಲ್ವ, ಅಥವಾ ಪ್ರಶ್ನೆಗಳನ್ನ ಮಾಡಲಿಲ್ವ, ಅಥವಾ ಅವ್ರೀಗ ಅದನ್ನ ಹಂಚ್ಕೊಳ್ತಾ ಇಲ್ವ ಅನ್ನುವಂಥ ಪ್ರಶ್ನೆಗಳು ಮೂಡುತ್ತೆ. ಜೊತೆಗೆ ಆತ ಯಾವ್ದಾದ್ರು ಸಂಘಟನೆ ಜೊತೆ ಸೇರ್ಕೊಂಡಿರೋದು, ಯಾವ್ದಾದ್ರು ಪ್ರತಿಭಟನೆಗಳಲ್ಲಿ ಭಾಗಿಯಾಗಿರುವಂಥದ್ದು, ಈ ಕ್ರಾಂತಿಕಾರಿ ಪುಸ್ತಕಗಳನ್ನ ಆತ ಓದ್ತಾ ಇದ್ದ ಅನ್ನುವಂಥ ಮಾಹಿತಿ ಅಂತ ಹೇಳ್ತಾ ಇದ್ರಿ. ಅದಕ್ಕೆ ಪೂರಕವಾಗಿ ಆತನ ನಡವಳಿಕೆಯಲ್ಲಿ ಬದಲಾವಣೆಗಳನ್ನ ಫ್ಯಾಮಿಲಿಯವರು ಕಂಡದ್ದು, ಇದೇನಾದ್ರೂ ಹಂಚ್ಕೊಂಡಿದ್ದಾರಾ? ಅಂತಹ ಬೆಳವಣಿಗೆಗಳೇನಾದ್ರೂ ಕಂಡು ಬಂದಿತ್ತಂತ ಹೇಗೆ ಅಂತ? ಇಲ್ಲಿ ಒಂದು ವಿಚಾರ ಅಂತ ಹೇಳಿದ್ರೆ, ಅವ್ರದ್ದು ರೈತಾಪಿ ಕುಟುಂಬ, ತಂದೆ ಕೂಡ ಅಷ್ಟಾಗಿ ಏನು ಓದಿಲ್ಲ. ಮಗ ಇಂಜಿನಿಯರಿಂಗ್ ಓದಿದ್ದಾನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮಗ ಮನೆಯಲ್ಲಿ ಹೆಚ್ಚು ಪುಸ್ತಕಗಳನ್ನು ಓದ್ತಾನೆ, ವಿದೇಶಗಳಿಂದ ಪುಸ್ತಕಗಳನ್ನು ತರ್ತಾನೆ, ವಿವೇಕಾನಂದ ಅವರ ವಿಚಾರಧಾರೆಗಳೇನಿವೆ ಅವುಗಳನ್ನು ಹೆಚ್ಚು ಹೇಳ್ತಾ ಹೋಗ್ತಾನೆ, ನಾನು ಸಮಾಜಕ್ಕೇನೋ ಒಂದು ಒಳ್ಳೇದು ಮಾಡಬೇಕು ಅಂತ ಹೇಳ್ತಾನೆ. ಈ ರೀತಿಯಾದ ಮಾತುಗಳೇನಿದ್ವು, ಇವಾಗ ಮಾತುಗಳಿಂದ ಅವರೊಂದಷ್ಟು ಮರಳಾಗಿದ್ರು. ಆಮೇಲೆ ದಾರಿ ತಪ್ಪದಂಥ ಮಗ ಏನಿದ್ದ, ಮಗನನ್ನು ಸರಿಪಡಿಸಲಿಕ್ಕೆ ಕೂಡ ಏನು ತಂದೆ ದೇವರಾಜ್ ಅವರು ಏನಿದ್ದಾರೆ
ಅವರ ಅರಕಲಗೂಡಿನಲ್ಲಿ ಕೂಡ ಒಂದು ಫಾರ್ಮ್ ಹೌಸ್ ಅನ್ನು ಕೂಡ ಮಾಡಿಕೊಡ್ತಾರೆ. ಅಂದರೆ ಮೇಕೆ ಫಾರ್ಮ್ ಅನ್ನು ಕೂಡ ಮಾಡಿಕೊಟ್ಟು ನೀನು ಇದನ್ನ ನೋಡ್ಕೊಂಡು ಹೋಗ್ಬೇಕು ಅಂತ ಕೂಡ ಆತನಿಗೋಸ್ಕರನಾಗಿ ಒಂದು ವ್ಯವಹಾರವನ್ನು ಕೂಡ ಮಾಡ್ತಾರೆ. ಆದರೆ ಅದನ್ನು ಕೂಡ ಆತ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ. ಯಾವಾಗ ಒಂದು ದಿನ 2 ದಿನ ಬಂದರೆ ಆ ನಂತರದಲ್ಲಿ ಅದನ್ನು ನೋಡಿಕೊಂಡು ಹೋಗ್ತಿರ್ತಾನೆ ಅಷ್ಟೇ ಹೊರತು. ಆದರೆ ಯಾವಾಗಲೂ ಕೂಡ ಆತ ಹೇಳ್ತಿದ್ದಂಥದ್ದು ಬೆಂಗಳೂರಿಗೆ ಹೋಗಿ ಬರ್ತೀನಿ ಅಂತೇಳಿ. ಆದರೆ ಕಳೆದ ಬಾರಿಯೂ ಕೂಡ ನಾನು ಬೆಂಗಳೂರಿಗೆ ಹೋಗಿ ಬರ್ತೀನಿ ಅಂತೇಳಿ ಈ ರೀತಿಯಾಗಿ ಹೋಗಿದ್ದಾನೆ ಅಂತ ಹೇಳಿ ದೇವರಾಜ್ ಅವರು ಹೇಳೋದು. ಆದರೆ ತನಿಖೆ ಸಂದರ್ಭದಲ್ಲಿ ಒಂದು ವಿಚಾರವನ್ನು ಅವರು ಕೂಡ ಹೇಳಿದ್ದಾರೆ. ಬಹುಶಃ ಒಂದೇ ಹಂತದಲ್ಲಿ ತನಿಖೆಯಿಂದ ಅವರು ಎಲ್ಲ ವಿಚಾರಗಳನ್ನ ಬಾಯ್ಬಿಡ್ತಾರೆ ಅಂತ ಹೇಳ ಬರೋದಿಲ್ಲ. ಈ ಒಂದು ಪ್ರಕರಣದಲ್ಲಿ ಇರ್ತಕ್ಕಂಥ ಮತ್ತೊಬ್ಬ ಆರೋಪಿ ಸಾಗರ್ ಶರ್ಮಾ ಏನಿದ್ದಾನೆ, ಸಾಗರ್ ಶರ್ಮಾ ಆತನಿಗೆ ಸ್ನೇಹಿತ ಇರ್ಬೋದು ಸರ್, ನನಗೆ ಸ್ನೇಹಿತ ಇದ್ದಾನೆ ಅಂತಲೂ ಕೂಡ ಹೇಳಿದ್ದ. ಆತ ಇರ್ಬೋದು ಅನ್ನೋ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು ಈಗ ವಿಚಾರಣೆಯಿಂದ ಬೆಳಕಿಗೆ ಬಂದಿದೆ. ಆದರೆ ಇಲ್ಲಿ ಪೊಲೀಸರಿಗೆ ದೊಡ್ಡ ಟಾಸ್ಕ್ ಇರ್ತಕ್ಕಂಥದ್ದು, ಆತ ಯಾವ್ದಾದ್ರು ಸಂಘಟನೆಯಲ್ಲಿ ಇಲ್ಲಿ ಗುರುತಿಸ್ಕೊಂಡಿದ್ದ ಇದನ್ನ ಹುಡುಕುವಂಥದ್ದು. ಆದರೆ ಇಲ್ಲಿವರೆಗೆ ತಲಾಶ್ ಮಾಡಿರ್ತಕ್ಕಂಥ ಎಲ್ಲ ಆ್ಯಂಗಲ್ಗಳೇನಿವೆ, ಎಲ್ಲ ಆ್ಯಂಗಲ್ಗಳಲ್ಲೂ ಆತ ಒಬ್ಬ ಮೈಸೂರಲ್ಲಿ ಒಂಟಿಯಾಗಿ ಇರ್ತಿದ್ದ ಅನ್ನೋದನ್ನಷ್ಟೇ ಕೂಡ ತೋರಿಸ್ತಾ ಇದೆ. ಆಮೇಲೆ ಆತ ಕೇವಲ ಓದ್ಕೊಳ್ಳುವಂಥದ್ದು, ಏನಾದ್ರು ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಮನಸ್ಥಿತಿ ಇತ್ತು ಅನ್ನೋದಷ್ಟೇ ಗೊತ್ತಾಗ್ತಾ ಇದೆ. ಆದರೆ ಆತ ಅದಕ್ಕೂ ಮೀರಿದಂತೆ ಸ್ನೇಹಿತರನ್ನ ಸಂಪಾದನೆ ಮಾಡಿದ್ದು ಹೇಗೆ, ಅವರ ಜೊತೆಯಲ್ಲಿ ಎಷ್ಟು ದಿನದಿಂದ ಸಂಪರ್ಕದಲ್ಲಿದ್ದ, ಆತನಿಗೆ ಇರಬಹುದಾದಂಥ ಸೋಷಿಯಲ್ ಮೀಡಿಯಾದ ಏನು ಅಕೌಂಟ್ಗಳಿವೆ ಅವು ಎಷ್ಟು ದಿನದಿಂದ ಡಿಆಕ್ಟಿವೇಟ್ ಆಗಿವೆ, ಅವುಗಳಲ್ಲಿ ಯಾವ ರೀತಿಯಾದ ಪ್ರಚಾರಗಳಾಗ್ತಿತ್ತು, ಇವೆಲ್ಲವೂ ಕೂಡ ತನಿಖೆಯಿಂದ ಅಷ್ಟೇ ಕೂಡ ಹೊರಬರಬೇಕಾಗಿದೆ. ಪ್ರತಿಮಾ, ಥ್ಯಾಂಕ್ ಯು ಮಧು ತಮ್ಮೆಲ್ಲ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.